ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಿಳುನಾಡಿನ ಚುನಾವಣಾ ಅಖಾಡ ರಂಗೇರ್ತಾ ಇದೆ. 2016ರವರೆಗೆ ಡಿಎಂಕೆ ವರ್ಸಸ್ ಎಐಎಡಿಎಂಕೆ ಅಂತಲೇ ಕಾಣ್ತಾ ಇದ್ದ ಅಲ್ಲಿನ ಸ್ಪರ್ಧೆ ಹಾಗೂ ವೈರತ್ವ ಈಗ ಎನ್ಡಿಎ ವರ್ಸಸ್ ಡಿಎಂಕೆ ಆಗಿ ಬದಲಾಗಿದೆ. ಜಯಲಲಿತಾ ಅವರ ಸಾವಿನ ನಂತರ ಎಐಎಡಿಎಂಕೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಶಕ್ತಿ ಕಳ್ಕೊಂಡಂತೆ ಕಾಣ್ತಾ ಇತ್ತು. ಈಗ ಅದಕ್ಕೆ ಬಿಜೆಪಿಯ ಬಲ ಸಿಕ್ಕಿರೋದ್ರಿಂದ ಎಐಎಡಿಎಂಕೆ ಈ ಚುನಾವಣೆಗಳಲ್ಲಿ ಮತ್ತೆ ತನ್ನ ಹಳೆ ಖದರಿನ ಜೊತೆ ಕಾಣಿಸ್ಕೊಳ್ತಾ ಇದೆ. ಇದರ ನಡುವೆ ಈ ಎರಡೂ ಪಕ್ಷಗಳಿಗೆ ಶಾಕ್ ಕೊಡೋದಿಕ್ಕೆ ಅಂತಲೇ ಅಲ್ಲಿ ವಿಜಯ್ ಕಣಕ್ಕಿಳಿದಿದ್ದಾರೆ. ವಿಜಯ್ ಯಾರ ಮತಗಳನ್ನ ಹೆಚ್ಚು ಕಿತ್ಕೋತಾರೆ ಅನ್ನೋದ್ರ ಮೇಲೆ ತಮಿಳುನಾಡಿನ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ. ಇದೇ ಸಂದರ್ಭದಲ್ಲಿ ಚುನಾವಣೆಗಳು ಸಾಮಾನ್ಯ ಜನಕ್ಕಲ್ಲ. ಶ್ರೀಮಂತಿಕೆ ಇಲ್ಲದೆ ಇದ್ರೆ ಚುನಾವಣೆಗಳಲ್ಲಿ ಸ್ಪರ್ಧಿಸೋದಕ್ಕೆ, ಪಕ್ಷಗಳನ್ನ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಮತ್ತೆ ತಮಿಳುನಾಡಿನ ಚುನಾವಣೆಯಲ್ಲಿ ಕೂಡ ಸಾಬೀತಾಗ್ತಾ ಇದೆ. ಅಲ್ಲೂ ಸಾಕಷ್ಟು ಜನ ಕುಬೇರರು ಕಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಈ ಬಾರಿ ಭಾರತದ ಲಾಟರಿ ಕಿಂಗ್ ಒಬ್ಬನ ಪತ್ನಿ ತಮಿಳುನಾಡಿನ ಚುನಾವಣಾ ಕಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡ್ತಾ ಇದ್ದಾರೆ. ಆಕೆ ಗೆದ್ದು ಬಿಟ್ರೆ ಭಾರತದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿ ಆಕೆ 5ನೇ ಸ್ಥಾನವನ್ನು ಪಡ್ಕೊಳ್ತಾರೆ. ಏನೇ 5ನೇ ಸ್ಥಾನ ಪಡ್ಕೊಂಡ್ರೂ ಕೂಡ ಶ್ರೀಮಂತ ರಾಜಕಾರಣಿಗಳಲ್ಲಿ 2ನೇ ಸ್ಥಾನ ನಮ್ಮ ಕರ್ನಾಟಕಕ್ಕೆ ಇರುತ್ತೆ. ಡಿ.ಕೆ. ಶಿವಕುಮಾರ್ ಅವರನ್ನ ಮೀರಿಸೋದಿಕ್ಕೇನು ಅವರಿಗೆ ಸಾಧ್ಯ ಆಗೋದಿಲ್ಲ. ಆದರೂ ತಮಿಳುನಾಡಿನ ಚುನಾಯಿತ ರಾಜಕಾರಣಿಗಳ ಪೈಕಿ ಆಕೆ ಅತ್ಯಂತ ಶ್ರೀಮಂತ ರಾಜಕಾರಣಿ ಅಂತ ಅನ್ನಿಸಿಕೊಳ್ಳುವ ಸಾಧ್ಯತೆಗಳಿವೆ. ಹಾಗಾದ್ರೆ ಯಾರು ಆಕೆ? ತಮಿಳುನಾಡಿನ ಚುನಾವಣೆಗಳು ಹೇಗೆ ನಡೀತಾ ಇವೆ? ಅಲ್ಲಿ ಪರಸ್ಪರ ಪ್ರಚಾರ, ಅಪಪ್ರಚಾರ ಮತ್ತು ಪ್ರಚಾರಕ್ಕೆ ಹೋಗದಂತೆ ಒಬ್ಬರನ್ನೊಬ್ಬರು ತಡೆಯೋ ಪ್ರಯತ್ನಗಳು ಇವೆಲ್ಲ ಹೇಗೆ ನಡೀತಾ ಇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ದೇಶ ಇವತ್ತು ಹೇಗಾಗಿ ಹೋಗಿದೆ ಅಂದ್ರೆ, ನೀವು ರಾಜಕಾರಣಿ ಆಗಬೇಕು ಅಂದ್ರೆ, ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಆರಿಸಿ ಬರಬೇಕು ಅಂದ್ರೆ ಒಂದು ಕುಬೇರನ ವಂಶಸ್ಥರಾದರೂ ಆಗಿರಬೇಕು, ಅಥವಾ ನೀವು ಹೆಂಗಾದರೂ ಮಾಡಿ ಕುಬೇರನಷ್ಟು ಸಂಪತ್ತನ್ನಾದರೂ ಗಳಿಸಿರಬೇಕು ಅನ್ನೋ ಥರದ ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲೂ ನಮ್ಮ ರಾಜಕಾರಣಿಗಳಲ್ಲಿ ಟಾಪ್ 10 ಕುಬೇರರನ್ನು ನಾವು ನೋಡೋದಾದ್ರೆ ನಮಗೆ ಮಹಾರಾಷ್ಟ್ರದ ಬಿಜೆಪಿಯ ಪರಾಗ್ ಶಾ ಕಣ್ಣಿಗೆ ಬೀಳ್ತಾರೆ. ಪರಾಗ್ 3,383 ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಹಾಗಂತ ಅವರೇ ಘೋಷಣೆ ಮಾಡಿಕೊಂಡಿದ್ದಾರೆ. ಇದು ಘೋಷಿತ ಆಸ್ತಿ. ಅಘೋಷಿತ ಇದರ 10 ಪಟ್ಟಿದ್ರೆ ನನಗೆ ಗೊತ್ತಿಲ್ಲ. ಹಾಗೆ 2ನೇ ಸ್ಥಾನದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಅವರು 1,413 ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನ ಹೊಂದಿರುವುದಾಗಿ ಹೇಳಿಕೊಂಡಿದ್ದಾರೆ. ಈ ಹಿಂದೆ ತಾವು ಬಹುತೇಕ ಆಸ್ತಿಯನ್ನ ಕೃಷಿ ಮಾಡಿ ಗಳಿಸಿದ್ದಾಗಿ ಡಿ.ಕೆ. ಶಿವಕುಮಾರ್ ಹೇಳಿಕೊಂಡಿದ್ರು. ಆದರೂ ಅವರು ಎಷ್ಟು ಸ್ವಾರ್ಥಿ ಅಂದ್ರೆ, ಕೃಷಿಯ ಮೂಲಕ ಇಷ್ಟೊಂದೆಲ್ಲ ಹಣ ಮಾಡೋದು ಹೆಂಗೆ ಅಂತ ಕರ್ನಾಟಕದ ರೈತರಿಗೆ ಹೇಳಿಕೊಡೋದಕ್ಕೆ ಅವರು ಹೋಗಲೇ ಇಲ್ಲ. ಹಾಗೆ 3ನೇ ಸ್ಥಾನದಲ್ಲಿ ಗೌರಿಬಿದನೂರಿನ MLA KH ಪುಟ್ಟಸ್ವಾಮಿ ಗೌಡ ಇದ್ದಾರೆ. ಅವರ ಹತ್ರ ಕೂಡ 1,267 ಕೋಟಿ ರೂಪಾಯಿಗಳಷ್ಟು ಆಸ್ತಿ ಇದೆಯಂತೆ. ಇನ್ನು 4ನೇ ಸ್ಥಾನ 1,156 ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನು ಹೊಂದಿರುವ ಪ್ರಿಯಾ ಕೃಷ್ಣ ಅವರದ್ದಾದರೆ, 5ನೇ ಸ್ಥಾನ 931 ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿರುವ ಚಂದ್ರಬಾಬು ನಾಯ್ಡು ಅವರಿಗೆ ಸಿಕ್ಕಿದೆ. ಅವರ ನಂತರ 824 ಕೋಟಿ ರೂಪಾಯಿಗಳ ಒಡೆಯ TDPಯ ಪುಂಗೂರು ನಾರಾಯಣ ಇದ್ದಾರೆ. 7ನೇ ಸ್ಥಾನದಲ್ಲಿ ಜಗನ್ಮೋಹನ ರೆಡ್ಡಿ ಕಾಣಿಸ್ಕೊಳ್ತಾರೆ. ರೆಡ್ಡಿ ಹತ್ರ 757 ಕೋಟಿ ರೂಪಾಯಿಗಳಷ್ಟು ಆಸ್ತಿ ಇದೆಯಂತೆ. ಇನ್ನು 8ನೇ ಸ್ಥಾನದಲ್ಲಿ ಮತ್ತೆ TDPಯ ವಿ ಪ್ರಶಾಂತಿ ರೆಡ್ಡಿ ಇದ್ದಾರೆ. ಅವ್ರ ಹತ್ರ 716 ಕೋಟಿ ರೂಪಾಯಿಗಳಷ್ಟು ಆಸ್ತಿ ಇದೆ. 9ನೇ ಸ್ಥಾನ ಗುಜರಾತ್ನ ಬಿಜೆಪಿ MLA ಜಯಂತಿಬಾಯಿ ಸೋಮಾಬಾಯಿ ಪಟೇಲ್ ಅವರಿಗೆ ಸಿಕ್ಕಿದೆ. ಅವರ ಹತ್ರ 661 ಕೋಟಿ ರೂಪಾಯಿಗಳಷ್ಟು ಆಸ್ತಿ ಇದೆಯಂತೆ. ಇನ್ನು 10ನೇ ಸ್ಥಾನದಲ್ಲಿ ಕರ್ನಾಟಕದ ಮಂತ್ರಿ ಬೈರತಿ ಸುರೇಶ್ ಅವರಿದ್ದಾರೆ. ಅವರು 648 ಕೋಟಿ ರೂಪಾಯಿಗಳಷ್ಟು ಆಸ್ತಿಯನ್ನು ಹೊಂದಿದ್ದಾರೆ. ಗೆಳೆಯರೆ, ಇದು ಘೋಷಿತ ಆಸ್ತಿಯ ಮೊತ್ತ. ಘೋಷಣೆ ಮಾಡದೇ ಇರೋದು ಎಷ್ಟಿದೆ ಗೊತ್ತಿಲ್ಲ. ದೇಶದಲ್ಲಿ 1,000 ಕೋಟಿಗೂ ಅಧಿಕ ಆಸ್ತಿಯನ್ನ ಹೊಂದಿರುವ ಒಟ್ಟು 4 ರಾಜಕಾರಣಿಗಳಿದ್ದಾರೆ. ಈಗ ಆ ಪಟ್ಟಿಗೆ ಹೊಸದಾಗಿ ಸೇರೋದಕ್ಕೆ ತಮಿಳುನಾಡಿನ ರಾಜಕಾರಣಿಯೊಬ್ಬರು ಸಿದ್ಧ ಆಗ್ತಾ ಇದ್ದಾರೆ. ಅವರೇನಾದರೂ ಈ ಚುನಾವಣೆಯಲ್ಲಿ ಗೆದ್ದು ತಮಿಳುನಾಡು ವಿಧಾನಸಭೆಯನ್ನು ಪ್ರವೇಶ ಮಾಡಿದರೆ 1,000 ಕೋಟಿಗೂ ಅಧಿಕ ಆಸ್ತಿಯನ್ನ ಘೋಷಿಸಿಕೊಂಡಿರುವ ರಾಜಕಾರಣಿಗಳ ಪಟ್ಟಿಗೆ ಅವರು ಸೇರ್ತಾರೆ. ಹಾಗೆ ವಿಜಯ್ ಏನಾದರೂ ಆರಿಸಿ ಬಂದ್ರೆ ಅವರು ಕೂಡ ಆ ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೋತಾರ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಇದುವರೆಗೆ ವಿಜಯ್ ಘೋಷಿಸಿಕೊಂಡಿರುವ ಆಸ್ತಿ 624 ಕೋಟಿ ರೂಪಾಯಿಗಳು. ಗೆಳೆಯರೆ, ಇದನ್ನ ಘೋಷಿತ ಆಸ್ತಿ ಅಂತ ಯಾಕೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ವಿಜಯ್ ಅವರನ್ನೇ ನೋಡಿ. ಅವರು ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆಯುವ ನಟ.
ನೂರಾರು ಕೋಟಿ ರೂಪಾಯಿಗಳಷ್ಟು ಸಂಭಾವನೆಯನ್ನೇ ತಗೊಳ್ಳೋ ವಿಜಯ್ ತಮ್ಮ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿರೋದು 624 ಕೋಟಿ ರೂಪಾಯಿಗಳು ಮಾತ್ರ. ಇರ್ಲಿ ಬಿಡಿ, ಸಂಪತ್ ಅವರದು ಕೇಳಬೇಕಾಗಿದ್ದು IT ಇಲಾಖೆ, ನಮಗೆ ಯಾಕೆ ಬೇಕು? ಇನ್ನು ತಮಿಳುನಾಡು ಈಗ ಕೇವಲ ರಾಜಕೀಯ ಜಿದ್ದಾಜಿದ್ದಿಗೆ ಮಾತ್ರ ಅಲ್ಲ, ಶ್ರೀಮಂತ ರಾಜಕಾರಣಿಗಳಿಂದ ಕೂಡ ಇಲ್ಲಿ ಗಮನ ಸೆಳೀತಾ ಇದೆ. ಸ್ನೇಹಿತರೆ, ಈ ಬಾರಿ ತಮಿಳುನಾಡು ಚುನಾವಣೆಯಲ್ಲಿ ಅತಿ ಹೆಚ್ಚು ಗಮನ ಸೆಳೀತಾ ಇರೋದು 2 ವಿಷಯಗಳು. ಒಂದು, ಬಿಜೆಪಿ ಅಣ್ಣಾಮಲೈ ಅವರನ್ನ ದೂರ ಇಟ್ಟಿರೋದು ಯಾಕೆ ಅನ್ನೋದಾದ್ರೆ, ಮತ್ತೊಂದು TVKಯ ಸಂಸ್ಥಾಪಕ ವಿಜಯ್ ತಳಪತಿ ಅವರ ರಾಜಕೀಯ ಎಂಟ್ರಿ. ಇಲ್ಲಿ ವಿಜಯ್ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಆದ್ರೆ ಈಗ ಯಾಕೆ ವಿಜಯ್ ಸಮಾಚಾರ ಅಂತಂದ್ರೆ, ತಮಿಳುನಾಡಲ್ಲಿ ವಿಜಯ್ ಅವರ ರ್ಯಾಲಿಗಳಿಗೆ ಸೇರ್ತಾ ಇದ್ದ ಜನ, ಅವರ ಜನಪ್ರಿಯತೆ, ಅವರು ಚುನಾವಣೆ ಮಾಡೋದಕ್ಕೆ ಹೋಗ್ತಾ ಇರೋ ಸ್ಟೈಲು, ಇವೆಲ್ಲ ಅಲ್ಲಿನ ಆಡಳಿತಾರೂಢ DMKಯ ನಿದ್ದೆಗೆಡಿಸ್ತಾ ಇದೆಯಂತೆ. ವಿಜಯ್ ಕೂಡ ಅಲ್ಲಿ ದ್ರಾವಿಡ ಪಾಲಿಟಿಕ್ಸ್ ಅನ್ನೇ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ವಿಜಯ್ ಕೀಳುವ ಬಹುತೇಕ ಮತಗಳು DMK ಮತಗಳಾಗಿರುತ್ತವೆ ಅಂತ ಸಾಕಷ್ಟು ಚುನಾವಣಾ ತಜ್ಞರು, ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹೀಗಾಗಿ ವಿಜಯ್ ಅವರ TVK DMKಗೆ ದೊಡ್ಡ ಪ್ರತಿಸ್ಪರ್ಧಿಯಾಗಿ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ವಿಜಯ್ ಚುನಾವಣಾ ಪ್ರಚಾರವನ್ನು ಎಷ್ಟು ಹೆಚ್ಚು ಮಾಡ್ತಾರೆ, ಅವರು ಎಷ್ಟು ಹೆಚ್ಚು ಮತಗಳನ್ನು ಸೆಳೀತಾರೆ, ಅಷ್ಟು DMKಗೆ ನಷ್ಟ ಉಂಟಾಗುತ್ತೆ. ಹೀಗಾಗಿ ವಿಜಯ್ ಚುನಾವಣಾ ಪ್ರಚಾರದ ರ್ಯಾಲಿಗಳಿಗೆ ಅನುಮತಿನೇ ಕೊಡದೇ ಇದ್ದರೆ, ಅವರು ಪ್ರಚಾರ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ, ಅವರ ಮತಗಳಿಕೆಯ ಪ್ರಮಾಣವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ಅಲ್ಲಿನ ಒಂದಷ್ಟು ಜನ ಯೋಚಿಸ್ತಾ ಇದ್ದಂತಿದೆ. ಹೀಗಾಗಿ ಅವರ ರ್ಯಾಲಿಗಳಿಗೆ ಪೊಲೀಸರು ಅನುಮತಿಯನ್ನ ನಿರಾಕರಿಸ್ತಾ ಇದ್ದಾರೆ. ಹಾಗೆ ವಿಜಯ್ ಅವರ ಪಕ್ಷದಲ್ಲಿ ವಿಜಯ್ ಬಿಟ್ರೆ ಮತ್ತಿನ್ಯಾವ ಸ್ಟಾರ್ ಕ್ಯಾಂಪೇನರ್ ಕೂಡ ಇಲ್ಲ. ಹೀಗಾಗಿ ಇಡೀ ತಮಿಳುನಾಡಿನಾದ್ಯಂತ TVK ಪರ ವಿಜಯ್ ಅವರೇ ಖುದ್ದು ಪ್ರಚಾರಕ್ಕೆ ಹೋಗಬೇಕಾಗಿ ಬರ್ತಾ ಇದೆ. ಸೊ ಅವರ ರ್ಯಾಲಿಗಳಿಗೆ ಅನುಮತಿ ಸಿಗ್ತಾ ಇಲ್ಲ ಅನ್ನೋದು ಒಂದು. ಇಡೀ ತಮಿಳುನಾಡು ಟೂರ್ ಮಾಡೋದಕ್ಕೆ ಚುನಾವಣೆಗಳ ಒಳಗಾಗಿ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದು ಮತ್ತೊಂದು ಸಮಸ್ಯೆ. ಸೊ ಈ ಎರಡೂ ಸಮಸ್ಯೆಗಳಿಗೆ ವಿಜಯ್ ಅವರ ಪಕ್ಷ ಮತ್ತು ಅವರ ಕಾರ್ಯಕರ್ತರು ಹೊಸದೊಂದು ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಅದು ತಮಿಳುನಾಡಲ್ಲಿ ಹೊಸ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ನಿಮಗೆ ನೆನಪಿದೆಯೋ ಇಲ್ಲೋ, ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏಕಕಾಲಕ್ಕೆ ದೇಶದ 3-4 ಕಡೆಗಳಲ್ಲಿ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಬೇಕಾಗಿ ಬಂದಾಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಟೆಕ್ನಾಲಜಿಯನ್ನ ಬಳಸಿಕೊಂಡ್ರು. ಮೋದಿ ಏಕಕಾಲಕ್ಕೆ ನಾನಾ ಕಡೆಗಳಲ್ಲಿನ ಮತದಾರರ ಜೊತೆ ವರ್ಚುವಲ್ ಇಂಟ್ರಾಕ್ಷನ್ ಆರಂಭ ಮಾಡಿದ್ರು. ಅದು ಅವತ್ತಿಗೆ ವಿಶೇಷವಾಗಿ ಕಾಣ್ತಾ ಇತ್ತು. ಇನ್ನು ಈಗ ತಮಿಳುನಾಡಲ್ಲಿ ವಿಜಯ್ ಕೂಡ ಅದೇ ಥರದ ಮತ್ತೊಂದು ಐಡಿಯಾ ಮಾಡಿದ್ದಾರೆ. ಅವರು ಟೆಕ್ನಾಲಜಿಯನ್ನ ಹೆಚ್ಚಾಗಿ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ, ಬದಲಿಗೆ ಆಳೆತ್ತರದ ಕಟೌಟ್ಗಳನ್ನು ಮಾಡಿಸಿ ಅವರ ಪಕ್ಷದ ಅಭ್ಯರ್ಥಿಗಳು ವಿಜಯ್ ಅವರ ಕಟೌಟ್ಗಳನ್ನೇ ತಗೊಂಡು ಹೋಗ್ತಾ, ಪ್ರಚಾರ ಸಭೆಗಳಲ್ಲಿ ಅವುಗಳನ್ನೇ ನಿಲ್ಲಿಸ್ತಾ, ಸ್ಟೇಜ್ ಮೇಲೂ ಆ ಕಟೌಟ್ಗಳನ್ನೇ ಇಡ್ತಾ ವಿಜಯ್ ಇಲ್ಲಿದ್ದಾರೆ ಅನ್ನೋದನ್ನ ಅಲ್ಲಿನ ಅಭಿಮಾನಿಗಳಿಗೆ ನೆನಪು ಮಾಡಿಕೊಡ್ತಾ ಚುನಾವಣಾ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಗೆಳೆಯರೆ, ಇಲ್ಲಿ ತಿರುಚಿರಾಪಳ್ಳಿಯ ತಿರುವೆರಂಬೂರು ಕ್ಷೇತ್ರದ TVK ಅಭ್ಯರ್ಥಿಯಾಗಿ ನಾವಲ್ ಪಟ್ಟು ವಿಜಯ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರು ತಮಿಳುನಾಡಿನ ಸ್ಕೂಲ್ ಎಜುಕೇಶನ್ ಮಿನಿಸ್ಟರ್ ಅನ್ಬುಲ್ ಮಹೇಶ್ ಪೊಯ್ಯಮೊಳಿ ವಿರುದ್ಧ ಇಲ್ಲಿ ಕಣಕ್ಕಿಳಿದಿದ್ದಾರೆ. ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ವಿಜಯ್ ಅವರ ಕಟೌಟ್ ಅನ್ನ ಎಲ್ಲ ಕಡೆಗೆ ಈ ವಿಜಯ್ ತಗೊಂಡು ಹೋಗ್ತಾ ಇದ್ದಾರೆ. ಸ್ಟೇಜ್ಗಳ ಮೇಲೆ ಕೂಡ ಅದೇ ಕಟೌಟ್ ಅನ್ನಿಟ್ಟು, ಇಲ್ಲಿ ನಿಮ್ಮ ತಳಪತಿ ಬಂದಿದ್ದಾರೆ, ಈ ಕಟೌಟ್ ಅನ್ನೇ ತಳಪತಿ ಅಂತ ಅಂದುಕೊಂಡು ಬಿಡಿ ಅಂತ ಹೇಳಿ ತಮ್ಮ ಪರ ಮತಗಳನ್ನ ಕೇಳ್ತಾ ಇದ್ದಾರೆ. ಇದು ವಿಜಯ್ಗಿರೋ ಪಾಪ್ಯುಲಾರಿಟಿಯನ್ನ ತೋರಿಸ್ತಾ ಇದೆ. ಹಾಗೆ ಈ ಬಾರಿ ತಮಿಳುನಾಡಲ್ಲಿ ಹೆಚ್ಚು ಗಮನ ಸೆಳೀತಾ ಇರೋದು ಅಲ್ಲಿನ ರಾಜಕಾರಣಿಗಳ ಆಸ್ತಿಪಾಸ್ತಿಗಳು. ಗೆಳೆಯರೆ, ತಮಿಳುನಾಡಿನ ರಾಜಕಾರಣಿಗಳ ಪೈಕಿ ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿರುವ ರಾಜಕಾರಣಿ ಯಾರು ಅನ್ನೋದನ್ನು ನಾವಿಲ್ಲಿ ನೋಡೋದಾದ್ರೆ, ನಮಗಲ್ಲಿ AIADMKಯ ಲಾಲ್ಗುಡಿಯ ಅಭ್ಯರ್ಥಿ ಲಿಮಾ ರೋಸ್ ಮಾರ್ಟಿನ್ ಕಣ್ಣಿಗೆ ಬೀಳ್ತಾ ಇದ್ದಾರೆ. ಈ ಲಿಮಾ ಮಾರ್ಟಿನ್ ತಮಿಳುನಾಡಿನ ಲಾಟರಿ ಕಿಂಗ್ ಅಂತಲೇ ಕರೆಸಿಕೊಳ್ಳುವ ಸ್ಯಾಂಟಿಯಾಗೋ ಮಾರ್ಟಿನ್ ಅವರ ಪತ್ನಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಆಕೆ ನಾಮಪತ್ರವನ್ನು ಸಲ್ಲಿಸುವ ಸಂದರ್ಭದಲ್ಲಿ ಆಕೆಯ ಒಟ್ಟು ಆಸ್ತಿಯನ್ನ 1,049 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಹಾಗೆ ಆಕೆಯ ಪತಿಯ ಹೆಸರಲ್ಲಿ 4,149.3 ಕೋಟಿ ರೂಪಾಯಿಗಳಷ್ಟು ಆಸ್ತಿ ಇದೆ ಅಂತ ಘೋಷಣೆಯಾಗಿದೆ. ಒಂದು ವೇಳೆ ಈ ಬಾರಿ ಎಲೆಕ್ಷನ್ ನಲ್ಲಿ ಏನಾದರೂ ಲಿಮಾ ಗೆದ್ದು ಬಂದ್ರೆ ಭಾರತದ 5ನೇ ಶ್ರೀಮಂತ ರಾಜಕಾರಣಿ ಅನ್ನಿಸ್ಕೊಂಡು ಬಿಡ್ತಾರೆ. ಗೆಳೆಯರೆ, ಇಲ್ಲಿ ಲಿಮಾ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಆಕೆ ಗಂಡ ಹಾಗೂ ಲಾಟರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು. ಈ ಮಾರ್ಟಿನ್ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಅತಿ ಹೆಚ್ಚು ದೇಣಿಗೆಯನ್ನು ಕೊಟ್ಟಿರುವ ಇಂಡಿವಿಜುವಲ್ಗಳ ಪೈಕಿ ಒಬ್ಬ ಅನ್ನಿಸ್ಕೋತಾರೆ. 1991ರಲ್ಲಿ ಕೊಯಮತ್ತೂರಲ್ಲಿ ಮಾರ್ಟಿನ್ ಗ್ರೂಪ್ ಅನ್ನ ಈತ ಶುರು ಮಾಡ್ದ. ಆ ಗ್ರೂಪು ಲಾಟರಿ, ಕನ್ಸ್ಟ್ರಕ್ಷನ್, ಪ್ರಾಪರ್ಟಿ ಡೆವಲಪ್ಮೆಂಟ್, ಹಾಸ್ಪಿಟಾಲಿಟಿ,
ಟೆಕ್ಸ್ಟೈಲ್ಸ್ ಮತ್ತು ಫ್ಯಾಬ್ರಿಕ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಸಸ್ಟೈನಬಲ್ ಎನರ್ಜಿ, ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಹೀಗೆ ನಾನಾ ರೀತಿಯ ವ್ಯಾಪಾರಗಳನ್ನು ಹೊಂದಿದೆ. ಇಷ್ಟೆಲ್ಲ ಇದ್ರೂ ಕೂಡ ಈ ಮಾರ್ಟಿನ್ ಭಾರತದ ಲಾಟರಿ ಕಿಂಗ್ ಅಂತಲೇ ಕುಖ್ಯಾತಿಯನ್ನು ಪಡ್ಕೊಂಡಿದ್ದಾನೆ. ಆತನ ಇಷ್ಟೂ ವ್ಯಾಪಾರ ವ್ಯವಹಾರಗಳಿವೆ ನೋಡಿ, ಅವುಗಳ ಮೂಲ ಲಾಟರಿ. ಮಾರ್ಟಿನ್ ಒಡೆತನದ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ 1368 ಕೋಟಿ ರೂಪಾಯಿಗಳನ್ನ ವಿವಿಧ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯಾಗಿ ಕೊಟ್ಟಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ತಮಿಳುನಾಡಿನ ಈ ಉದ್ಯಮಿ ಪಶ್ಚಿಮ ಬಂಗಾಳದಲ್ಲಿನ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ 542 ಕೋಟಿ ರೂಪಾಯಿಗಳಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ಪಕ್ಷಕ್ಕೆ 503 ಕೋಟಿ ರೂಪಾಯಿಗಳಷ್ಟು ದೇಣಿಗೆ ಈ ಮಾರ್ಟಿನ್ ಮೂಲಕ ಸಿಕ್ಕಿದೆ. ವೈಎಸ್ಆರ್ ಕಾಂಗ್ರೆಸ್ಗೆ 154 ಕೋಟಿ, ಬಿಜೆಪಿಗೆ 100 ಕೋಟಿ ದೇಣಿಗೆಯನ್ನು ಕೂಡ ಈತ ಕೊಟ್ಟಿರುವುದಾಗಿ ಗೊತ್ತಾಗಿದೆ. ಇನ್ನು ಈ ಮಾರ್ಟಿನ್ ವಿರುದ್ಧ 2025 ಡಿಸೆಂಬರ್ ಅಲ್ಲಿ ಇಡಿ ಪ್ರಕರಣವನ್ನು ದಾಖಲು ಮಾಡಿತು. 350ಕ್ಕೂ ಹೆಚ್ಚು ಶೆಲ್ ಕಂಪನಿಗಳ ಮೂಲಕ ಲಾಟರಿ ವ್ಯಾಪಾರದಿಂದ ಬಂದಂತಹ ಇನ್ಕಮ್ ಅನ್ನು ಮಾರ್ಟಿನ್ ಡೈವರ್ಟ್ ಮಾಡಿದ್ದಾರೆ ಅನ್ನೋ ಆರೋಪ ಆತನ ಮೇಲಿತ್ತು. ಚೆನ್ನೈ, ಕೊಯಮತ್ತೂರು, ದುಬೈ ಹಾಗೂ ಲಂಡನ್ಗಳಲ್ಲಿ ಸಾಕಷ್ಟು ಪ್ರಾಪರ್ಟಿಗಳನ್ನು ಆತ ಈ ಹಣದಲ್ಲಿ ಖರೀದಿ ಮಾಡಿದ್ದಾನೆ ಅಂತ ಇಡಿ ಆರೋಪವನ್ನು ಹೊರಿಸಿತು. ಆ ಪ್ರಕರಣದ ತನಿಖೆಯನ್ನ ಇಡಿ ಇನ್ನೂ ಮುಗಿಸಿಲ್ಲ. ಆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಸ್ಟೇ ಕೊಟ್ಟಿದೆ. ಹೀಗಾಗಿ ಮಾರ್ಟಿನ್ ಇಲ್ಲಿ ಸ್ವಲ್ಪ ಮಟ್ಟಿಗೆ ಬಚಾವಾದಂತೆ ಕಾಣ್ತಾ ಇದ್ದಾನೆ. ಇಂಥ ಮಾರ್ಟಿನ್ನ ಪತ್ನಿ ಈಗ ಆಡಳಿತಾರೂಢ ಡಿಎಂಕೆಯ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಎಐಎಡಿಎಂಕೆ ಅಭ್ಯರ್ಥಿಯಾಗಿ ಎನ್ಡಿಎ ಮಿತ್ರಕೂಟದ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಲೀಮಾ ಏನಾದರೂ ಆರಿಸಿ ಬಂದಿದ್ದೆ ಆದರೆ ಆಕೆ ಭಾರತದ ಅತಿದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಇರುವುದಷ್ಟೇ ಅಲ್ಲದೆ ತನ್ನ ಗಂಡನಿಗೆ ರಾಜಕೀಯವಾಗಿ ಇನ್ನಷ್ಟು ಶಕ್ತಿಯನ್ನು ಕೂಡ ತುಂಬಬಹುದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ಶ್ರೀಮಂತರು, ವ್ಯಾಪಾರೋದ್ಯಮಿಗಳು ಎಷ್ಟು ಬುದ್ಧಿವಂತರಿರ್ತಾರೆ ಅಂದರೆ, ಲಾಟರಿ ಕಿಂಗ್ ಮಾರ್ಟಿನ್ ಅತಿ ಹೆಚ್ಚು ಡೊನೇಷನ್ ಅನ್ನ ಡಿಎಂಕೆ ಪಕ್ಷಕ್ಕೆ ಕೊಡ್ತಾನೆ. ಚುನಾವಣೆಗಳು ಬಂದಾಗ ಆತನ ಪತ್ನಿಯನ್ನ ಡಿಎಂಕೆ ಪಕ್ಷದ ವಿರುದ್ಧ ಎಐಎಡಿಎಂಕೆಯಿಂದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾನೆ. ಈ ಮೂಲಕ 2 ಆಡಳಿತಾರೂಢ ಪಕ್ಷಗಳನ್ನು ಬುಟ್ಟಿಗೆ ಹಾಕೊಳ್ಳೋ ಬುದ್ಧಿವಂತಿಕೆಯನ್ನ ಇಲ್ಲಿ ಮಾರ್ಟಿನ್ ಪ್ರದರ್ಶಿಸ್ತಾ ಇದ್ದಾನೆ. ಇನ್ನು ತಮಿಳುನಾಡಿನ ಚುನಾವಣೆಗಳ ಮತ್ತಷ್ಟು ವಿಶೇಷಗಳ ಕಡೆಗೆ ನಾವು ಗಮನ ಹರಿಸೋದಾದ್ರೆ, ಅಲ್ಲಿ ಯಾವ ಪಕ್ಷವೂ ಕೂಡ ಬ್ರಾಹ್ಮಣ ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿಎಂಕೆ, ಎಐಎಡಿಎಂಕೆ ಬಿಡಿ, ಬಿಜೆಪಿ ಕೂಡ ಅಲ್ಲಿ ಬ್ರಾಹ್ಮಣ ಸಮುದಾಯದ ಯಾವೊಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿಲ್ಲ. ಒಂದ್ ವೇಳೆ ಹಾಗೇನಾದ್ರೂ ಮಾಡಿದ್ರೆ ಅದು ದ್ರಾವಿಡ ನಾಡಿನ ಜನರ ಕಣ್ಣನ್ನ ಕೆಂಪಗಾಗಿಸಬಹುದು ಅನ್ನೋ ಭಯ ಅಲ್ಲಿ ಎಲ್ಲ ಪಕ್ಷಗಳಲ್ಲೂ ಕಾಣ್ತಾ ಇದೆ. ಹಾಗೆ ನೋಡಿದ್ರೆ ತಮಿಳುನಾಡಲ್ಲಿ 2-3% ಬ್ರಾಹ್ಮಣರಿದ್ದಾರೆ. ಆದರೂ ರಾಜಕೀಯ ಪಕ್ಷಗಳು ಆ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡದೇ ಇರುವುದು ಅಲ್ಲಿ ಅಚ್ಚರಿಯನ್ನುಂಟು ಮಾಡ್ತಾ ಇದೆ. ಅಲ್ಲಿ ಒಂದಷ್ಟು ಪಕ್ಷಗಳು ಅವರ ಓಟ್ ನಮಗೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಆ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಿವೆ. ಇನ್ನೊಂದಷ್ಟು ಪಕ್ಷಗಳು ಅವರ ಓಟು ನಮಗಲ್ಲದೆ ಇನ್ಯಾರಿಗೆ ಹೋಗೋದಕ್ಕೆ ಸಾಧ್ಯ ಅಂದ್ಕೊಂಡು ಅವರನ್ನ ನಿರ್ಲಕ್ಷ್ಯ ಮಾಡಿವೆ. ಒಟ್ಟಾರೆ ಈ ಬಾರಿಯ ಚುನಾವಣೆಗಳಲ್ಲಿ ಒಬ್ಬ ಬ್ರಾಹ್ಮಣ ಸಮುದಾಯದ ಅಭ್ಯರ್ಥಿಯೂ ಕೂಡ ತಮಿಳುನಾಡಿನ ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಇದರ ಜೊತೆ ಅಲ್ಲಿ ಗಮನ ಸೆಳೀತಾ ಇರೋ ಮತ್ತೊಂದು ಅಂಶ ಸಿಪಿಐಎಂನ ಮ್ಯಾನಿಫೆಸ್ಟೋ. ಸಿಪಿಐಎಂ ತನ್ನ ಪ್ರಣಾಳಿಕೆಯಲ್ಲಿ ರಾಜಕೀಯ ಪಕ್ಷಗಳಿಗೆ ಕಾರ್ಪೊರೇಟ್ ಡೊನೇಷನ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡೋದಾಗಿ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಆ ಹಣವನ್ನು ಪ್ರಜಾಪ್ರಭುತ್ವದ ಕಡೆಗೆ ಹರಿಸುವುದಾಗಿ ಭರವಸೆಯನ್ನು ಕೊಟ್ಟಿದೆ. ಅಂದ್ರೆ ಕಾರ್ಪೊರೇಟ್ ಡೊನೇಷನ್ಗಳೇನಿವೆ ಅವುಗಳನ್ನ ಪಕ್ಷಕ್ಕೆ ಕೊಡೋ ಬದಲು ಸರ್ಕಾರದ ಖಜಾನೆಗೆ ನೇರವಾಗಿ ಕೊಡೋ ಥರದ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆ ಅವರು ಕೊಟ್ಟಿರೋ ಮತ್ತೊಂದು ಭರವಸೆ ಅಂದ್ರೆ ಗವರ್ನರ್ಗಿರುವಂತಹ ಕಸ್ಟಮರಿ ಪವರ್ನ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋದು. ಇಲ್ಲಿ ಈ ಭರವಸೆಯ ಹಿಂದೆ ಡಿಎಂಕೆ ಕಾಣ್ತಾ ಇದೆ. ತಮಿಳುನಾಡು ರಾಜ್ಯಪಾಲ ರವಿ ಮತ್ತು ಸರ್ಕಾರದ ನಡುವೆ ಸಾಕಷ್ಟು ತಿಕ್ಕಾಟ ಅಲ್ಲಿ ನಡೆದಿತ್ತು. ಹೀಗಾಗಿ ಗವರ್ನರ್ ಅವರ ಅಧಿಕಾರವನ್ನು ಮೊಟಕುಗೊಳಿಸುವ ಹೋರಾಟಕ್ಕೆ ಮುಂದಾಗುವುದಾಗಿ ಇಲ್ಲಿ ಸಿಪಿಐಎಂ ಭರವಸೆಯನ್ನು ಕೊಟ್ಟಿದೆ. ಇನ್ನು ಸಿಪಿಐಎಂ ಈಗಾಗಲೇ ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದಿದ್ದು, ರಾಜೇಂದ್ರ ಅರ್ಲೇಕರ್ ಅನ್ನೋ ವ್ಯಕ್ತಿ ಪದೇ ರಾಜ್ಯಪಾಲರನ್ನ ಮೀಟ್ ಮಾಡ್ತಾ ಇದ್ದಾರೆ. ಅವರು ಬಿಜೆಪಿ ಮತ್ತು RSSಗೆ ಸೇರಿದವರಾಗಿದ್ದು ಇದು ಎಲೆಕ್ಷನ್ ರೂಲ್ಸ್ಗೆ ವಿರುದ್ಧವಾಗಿದೆ. ಹೀಗಾಗಿ ಇಲ್ಲಿ ಗವರ್ನರ್ ಪೋಸ್ಟ್ ಅನ್ನೇ ಅಬಾಲಿಷ್ ಮಾಡಿ ಅಂತ ಸಿಪಿಐಎಂ ಒತ್ತಾಯವನ್ನು ಮಾಡಿದೆ. ಹೀಗೆ ತಮಿಳುನಾಡು ಚುನಾವಣೆ ಸಾಕಷ್ಟು ವಿಶೇಷಗಳಿಂದ ಕೂಡಿದ್ದು, ಏಪ್ರಿಲ್ 23ರಂದು ಮತದಾರರು ಅಲ್ಲಿ ಯಾರನ್ನ ಒಪ್ಪಿಕೊಳ್ತಾರೆ, ಯಾರನ್ನ ಅಪ್ಪಿಕೊಳ್ತಾರೆ ಅನ್ನೋ ಕುತೂಹಲ ತುಂಬಾನೇ ಇದೆ. ಇದು ಗೆಳೆಯರೆ ತಮಿಳುನಾಡು ರಾಜಕೀಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.